ಮೊದಲಿಗೆ ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ವಿದ್ಯಮಾನಗಳಾಗ್ತಿದೆ ಅಂತ ನೋಡೋದಾದ್ರೆ ಪ್ರಿಯಾಂಕ್ ಖರ್ಗೆ ಡಿಕೆ ಶಿವಕುಮಾರ್ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ ಪ್ರಿಯಾಂಕ್ ಖರ್ಗೆ. ಸದಾಶಿವನಗರದ ನಿವಾಸದಲ್ಲಿ ಸುಮಾರು 1 ಗಂಟೆಗಳ ಕಾಲ ಪ್ರಿಯಾಂಕ್ ಚರ್ಚೆ ನಡೆಸಿದ್ದಾರೆ. ಡಿಕೆ ಜೊತೆಗಿನ ಚರ್ಚೆಯ ಗುಟ್ಟನ್ನ ಬಿಟ್ಕೊಟ್ಟಿಲ್ಲ ಪ್ರಿಯಾಂಕ್. ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ ಪ್ರಿಯಾಂಕ್ ಖರ್ಗೆ. ಸದಾಶಿವನಗರದ ನಿವಾಸದಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಬಂದು ಭೇಟಿಯಾದ್ರು. ಸುಮಾರು 1 ಗಂಟೆಗಳ ಕಾಲ ಚರ್ಚೆ ನಡೆಸಿದ್ರು. ಮೊನ್ನೆ ಅಷ್ಟೇ ಸಿಎಂ ಕೂಡ ಬಂದು ಹೋಗಿದ್ದು ನಿಮಗೆ ಗೊತ್ತಿರುವಂತಹ ವಿಚಾರ. ಅದಾದ ನಂತರ ಇದೀಗ ಪ್ರಿಯಾಂಕ್ ಖರ್ಗೆ ಇವತ್ತು ಬಂದಿದ್ದಾರೆ. ಯಾವ ಕಾರಣಕ್ಕೆ ಏನು ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಅದರ ಬಗ್ಗೆ ಯಾವುದೇ ಸುಳಿವನ್ನು ಬಿಟ್ಕೊಡ್ಲಿಲ್ಲ ಪ್ರಿಯಾಂಕ್ ಖರ್ಗೆ. ಸುಮಾರು 1 ಗಂಟೆಗಳ ಕಾಲ ಡಿಕೆ ಜೊತೆ ಚರ್ಚೆ ನಡೆಸಿದ್ರು. ಇದು ಪ್ರಿಯಾಂಕ್ ಖರ್ಗೆ ಬಂದಂತಹ ಸಂದರ್ಭ. ಸದಾಶಿವನಗರ ನಿವಾಸಕ್ಕೆ ಪ್ರಿಯಾಂಕ್ ಖರ್ಗೆ ಬಂದರು. ಡಿಕೆ ಶಿವಕುಮಾರ್ ಅವರ ಜೊತೆಗೆ ಸುಮಾರು ಹೊತ್ತು ಅಲ್ಲಿ ಮಾತನಾಡಿರುವಂಥದ್ದಾಯಿತು. ಸದಾಶಿವನಗರದ ಡಿಕೆ ನಿವಾಸಕ್ಕೆ ಪ್ರಿಯಾಂಕ್ ಆಗಮಿಸಿದ್ರು. ಇನ್ನು ಡಿಕೆ ಶಿವಕುಮಾರ್ ನಿವಾಸಕ್ಕೆ ಸಹೋದರ ಡಿಕೆ ಸುರೇಶ್ ಆಗಮಿಸಿದ್ದಾರೆ. ಸದಾಶಿವನಗರದ ನಿವಾಸದಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ. ಇವತ್ತು ಪ್ರಿಯಾಂಕ್ ಖರ್ಗೆ ಹಾಗೆ ಸಹೋದರ ಡಿಕೆ ಸುರೇಶ್ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಆಗಮಿಸಿದ್ರು. ಸಾಮಾನ್ಯವಾಗಿ ಡಿಕೆ ಸುರೇಶ್ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಬರ್ತಿರ್ತಾರೆ. ಆದರೆ ಸದ್ಯಕ್ಕೆ ಆಗ್ತಿರುವಂತಹ ಭೇಟಿಗಳು, ನಾಯಕರು ಬರ್ತಿರೋದು ಸದಾಶಿವನಗರದ ನಿವಾಸದಲ್ಲಿ ಸಹೋದರನನ್ನ ಭೇಟಿಯಾಗಿದ್ದಾರೆ ಡಿಕೆ ಸುರೇಶ್. ಯಾರು ಯಾರನ್ನ ಭೇಟಿ ಆಗ್ತಿದ್ದಾರೆ ಅನ್ನೋದು ಈಗ ಬಹಳ ಪ್ರಾಮುಖ್ಯತೆ ಪಡೆಯುತ್ತೆ. ನಾರ್ಮಲ್ ದಿನಗಳಲ್ಲಾದರೆ ಓಕೆ, ಆದರೆ ಈಗ ರಾಜ್ಯ ರಾಜಕಾರಣದಲ್ಲಿ ಆಗ್ತಿರುವಂಥ ವಿದ್ಯಮಾನಗಳು ಪ್ರತಿಯೊಂದನ್ನು ಕೂಡ ಬಹಳ ಸೂಕ್ಷ್ಮವಾಗಿ ನಾವು ಗಮನಿಸಬೇಕಾಗುತ್ತೆ. ಡಿಕೆ ಸುರೇಶ್ ಏನು ಡಿಕೆ ಶಿವಕುಮಾರ್ ಮನೆಗೆ ಬರುವಂಥದ್ದು ಏನಂತ ಸ್ಪೆಷಲ್ ವಿಚಾರ ಏನಲ್ಲ. ಅವರು ಆಗಾಗ ಬರ್ತಿರ್ತಾರೆ. ಅವರಿಬ್ಬರ ಒಡನಾಟ ನಿಮಗೆಲ್ಲ ಗೊತ್ತು. ಸಹೋದರಕ್ಕಿಂತ ಹೆಚ್ಚಾಗಿ ಸ್ನೇಹಿತರ ರೀತಿಯಾಗಿ ಡಿಕೆ ಸುರೇಶ್ ಶಿವಕುಮಾರ್ ಇರೋದು. ಆದರೆ ಈಗ ಡಿಕೆ ಶಿವಕುಮಾರ್ ಅವ್ರನ್ನ ಯಾರ್ಯಾರು ಭೇಟಿ ಆಗ್ತಾರೆ, ಜೊತೆಗೆ ಡಿಕೆ ಸುರೇಶ್ ಅವರು ಯಾರನ್ನ ಭೇಟಿ ಆಗ್ತಿದ್ದಾರೆ ಡಿಕೆ ಶಿವಕುಮಾರ್ ಹೊರತುಪಡಿಸಿ, ಅದು ಕೂಡ ಇಲ್ಲಿ ಮುಖ್ಯ ಆಗ್ತಿದೆ. ಅವ್ರನ್ನ ಭೇಟಿಯಾದ ನಂತರ ಬಂದು ಡಿಕೆ ಶಿವಕುಮಾರ್ ಅವ್ರನ್ನ ಮೀಟ್ ಆಗೋದಿದೆಯಲ್ಲ, ಇಲ್ಲಿ ಒಂದಷ್ಟು ವಿಚಾರಗಳಿದೆ. ಇನ್ನು ಡಿಕೆ ಶಿವಕುಮಾರ್ ಭೇಟಿಯಾದಂಥ ಸತೀಶ್ ಜಾರಕಿಹೊಳಿ ನಿನ್ನೆ ರಾತ್ರಿ ಖಾಸಗಿ ಸ್ಥಳದಲ್ಲಿ ಭೇಟಿಯಾಗಿದ್ದಾರೆ. ಡಿಕೆ ಮತ್ತು ಸತೀಶ್ ಖಾಸಗಿ ಸ್ಥಳದಲ್ಲಿ ಮಾತುಕತೆ ನಡೆಸಿರುವ ಮಾಹಿತಿ ಲಭ್ಯವಾಗ್ತಾ ಇದೆ. ತೀವ್ರ ಕುತೂಹಲ ಮೂಡಿಸಿದಂಥ ಸತೀಶ್ ಡಿಕೆ ಭೇಟಿ ರಹಸ್ಯ. ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ ಸತೀಶ್ ಜಾರಕಿಹೊಳಿ. ನಿನ್ನೆ ರಾತ್ರಿ ಖಾಸಗಿ ಸ್ಥಳದಲ್ಲಿ ಸತೀಶ್ ಮತ್ತು ಡಿಸಿಎಂ ಡಿಕೆ ಭೇಟಿಯಾಗಿದ್ದಾರೆ. ಖಾಸಗಿ ಸ್ಥಳದಲ್ಲಿ ಮಾತುಕತೆ ನಡೆಸಿದ್ದಾರೆ ಇಬ್ಬರು ಕೂಡ. ಈ ಸಿಎಂ ರೇಸ್ ಅಂತ ಬಂದಂತಹ ಸಂದರ್ಭದಲ್ಲಿ ಅಥವಾ ಕೆಪಿಸಿಸಿ ಕುರ್ಚಿಗೆ ಸಂಬಂಧಪಟ್ಟ ಹಾಗೆ ಇಬ್ಬರ ಹೆಸರು ಕೂಡ ಆಗಾಗ, ಅಂದರೆ ಆಲ್ರೆಡಿ ಈ ಸಿಎಂ ರೇಸ್ನಲ್ಲಿ ಆಲ್ಟರ್ನೇಟಿವ್ ಆಗಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರಿಗೆ ಪರ್ಯಾಯವಾಗಿ ಮತ್ತೊಂದು ಹೆಸರು ಮುಂಚೂಣಿಯಲ್ಲಿ ಕೇಳಿಬಂದಂಥ ಹೆಸರು ಅಂತಂದರೆ ಅದು ಸತೀಶ್ ಜಾರಕಿಹೊಳಿ. ಜೊತೆಗೆ ಆಗಾಗ ಡಿಕೆ ಶಿವಕುಮಾರ್ ವಿಚಾರವಾಗಿ ಕೂಡ ಪರೋಕ್ಷವಾಗಿ ಸತೀಶ್ ಜಾರಕಿಹೊಳಿ ಸ್ಟ್ರೈಟ್ ಹಿಟ್ ಮಾಡ್ತಾಯಿದ್ರು. ಅಂದರೆ ನೇರ ಹೇಳಿಕೆಗಳನ್ನು ಕೊಡ್ತಾಯಿದ್ರು. ಈ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಪಕ್ಷವನ್ನು ಅಧಿಕಾರಕ್ಕೆ ತಂದಂಥ ವಿಚಾರದಲ್ಲಿ ಸಂಬಂಧಪಟ್ಟ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಯಾವುದೇ ಮುಲಾಜಿಲ್ಲದೆ ಸತೀಶ್ ಜಾರಕಿಹೊಳಿ ಮಾತನಾಡಿದರು. ಅದರಲ್ಲೂ ಡಿಕೆ ಶಿವಕುಮಾರ್ ವಿಚಾರದಲ್ಲಂತೂ ಯಾವುದೇ ಮುಲಾಜನ ಇಲ್ಲದೆ ನೇರವಾಗಿ ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ರು. ಆದರೆ ಈಗ ಅವರವರೇ ಭೇಟಿ ಆಗಿರೋದು ಇದು ಭಾಳ ಕುತೂಹಲ ಮೂಡಿಸಿದೆ. ಇದು ಇತ್ತೀಚೆಗೆ 2ನೇ ಭೇಟಿ. ಇದು ಸುನಿಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಸುನಿಲ್, ಇದೀಗ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಒಂದು ಕಡೆ ಪ್ರಿಯಾಂಕ್ ಖರ್ಗೆ ಬಂದಿದ್ದು, ಅದಾದಮೇಲೆ ಡಿಕೆ ಸುರೇಶ್ ಅದು ಬರುವಂಥದ್ದೇನು ಸಾಮಾನ್ಯವಾಗಿ ಅವ್ರು ಬರ್ತಾ ಇರ್ತಾರೆ ಸಹೋದರನಾಗಿ. ಆದರೆ ಈ ಸಂದರ್ಭದಲ್ಲಿ ಬರುವಂಥ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಭೇಟಿ ಕೂಡ ಭಾಳಷ್ಟು ಕುತೂಹಲ ಮೂಡಿಸುತ್ತೆ. ಜೊತೆಗೆ ಸತೀಶ್ ಜಾರಕಿಹೊಳಿ ಮತ್ತು ಡಿಕೆ ಶಿವಕುಮಾರ್ ಖಾಸಗಿ ಸ್ಥಳದಲ್ಲಿ ಭೇಟಿಯಾಗಿರೋದು. ಇವತ್ತು ರಾಜ್ಯ ರಾಜಕಾರಣದಲ್ಲಿ ಏನೇನಾಗ್ತಿದೆ, ಸದ್ಯದ ಅಪ್ಡೇಟ್ ಏನಿದೆ ಸುನಿಲ್? ಅವಿನಾಶ್, ಪ್ರಮುಖವಾಗಿ ಒಂದು ಗಾದೆಯ ಮಾತು ನೆನಪಾಗುತ್ತೆ. ಯಾಕಂದರೆ ಮಳೆ ನಿಂತರೂ ಕೂಡ ಮಳೆಯ ಹನಿ ನಿಲ್ಲಿಲ್ಲ ಅನ್ನೋಂಗೆ ಕಾಂಗ್ರೆಸ್ನಲ್ಲಿ ಗೊಂದಲಕ್ಕೆ ಎಲ್ಲವೂ ಕೂಡ ಬ್ರೇಕ್ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾಗಿ ಗೊಂದಲ ಇರಲ್ಲ ಅಂತೇಳಿ ಖುದ್ದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಹೇಳಿದ್ರು ಕೂಡ ಈ ಒಂದು ಚರ್ಚೆಗಳಾಗ್ಬೋದು, ಘೋಷಣೆಗಳಾಗ್ಬೋದು ಕೂಡ ನಿರಂತರವಾಗಿ ನಡೀತಾನೆ ಇದೆ. ಅದಕ್ಕೆ ಪೂರಕವಾದಂತೆ ನಿನ್ನೆ ಸತೀಶ್ ಜಾರಕಿಹೊಳಿ ಮತ್ತು DCM ಅವರು ಒಂದು ಮಾತುಕತೆ ಎಂದೇ ಭೇಟಿ ಎಂದೇ ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿದೆ. ನಿನ್ನೆ ರಾತ್ರಿ ಸುಮಾರು ಸುದೀರ್ಘವಾಗಿ DCM ಡಿಕೆ ಶಿವಕುಮಾರ್ ಆಗ್ಬೋದು, ಸತೀಶ್ ಜಾರಕಿಹೊಳಿ ಅವರು ಖಾಸಗಿ ಸ್ಥಳದಲ್ಲಿ ಮಾತುಕತೆ ನಡೆಸಿದ್ದಾರೆ ಅನ್ನೋ ಮಾಹಿತಿ
ಮಾಹಿತಿ ಕೂಡ ಲಭ್ಯವಾಗಿದೆ. ಯಾಕೆಂದ್ರೆ ಪ್ರಮುಖವಾಗಿ ಈಗಾಗಲೇ ಪವರ್ ಶೇರಿಂಗ್ ಆಗ್ಬೋದು ಮತ್ತೆ ಕುರ್ಚಿಯ ಕದನ ಕಾಂಗ್ರೆಸ್ ಮನೆಯಲ್ಲಿ ಜೋರಾಗಿರುವಾಗಲೇ ಈ ಎಲ್ಲ ಒಂದು ಬೆಳವಣಿಗೆಗಳು ನಡೀತಾ ಇರುವಂಥದ್ದು ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಳ್ತಾ ಇದೆ. ಖುದ್ದು ಮುಖ್ಯಮಂತ್ರಿಗಳು ಯಾವುದೇ ರೀತಿಯಾಗಿ ನಾಳೆಯಿಂದ ಗೊಂದಲ ಇಲ್ಲ ಅಂತೇಳಿ ಕಳೆದ ಶನಿವಾರ ಹೇಳಿದ್ರು ಕೂಡ ಅದಾದ ನಂತರದಲ್ಲಿ ಮಂಗಳೂರಿನಲ್ಲಿ ಹೋದಂಥ ಸಂದರ್ಭದಲ್ಲಿ ಏನಾಯಿತು ಘಟನೆಗಳು, ಜೈಕಾರ ಕೂಗುವಂಥದ್ದು, ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತ ಹೇಳಕ್ಕೆ ಕೂಗುವಂಥದ್ದು, ಮತ್ತೆ ಅದೇ ಇವತ್ತು ನಿನ್ನೆ ರಾತ್ರಿ ಶಿವಕುಮಾರ್ ಆಗ್ಬೋದು ಮತ್ತೆ ಸತೀಶ್ ಜಾರಕಿಹೊಳಿಯರ ಭೇಟಿ ಎಂದೇ ಸಾಕಷ್ಟು ಮಹತ್ವ ಮತ್ತು ಚರ್ಚೆಯನ್ನು ಕೂಡ ಪಡೆದುಕೊಂಡಿದೆ. ಅದರ ನಡುವೆ ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಕೂಡ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಸುಮಾರು 1 ಗಂಟೆಗಳ ಕಾಲ ಮಾತುಕತೆ ನಡೆಸಿದ್ದಾರೆ ಮಾಹಿತಿ ಕೂಡ ಲಭ್ಯವಾಗಿದೆ. ಪ್ರಮುಖವಾಗಿ ಈ ಒಂದು ಸಂದರ್ಭದಲ್ಲಿ ಈ ಒಂದು ಚರ್ಚೆಗಳು ನಡೀತಾ ಇರುವಂತಹ ಸಮಯದಲ್ಲಿ ಈ ರೀತಿಯಾದ ಭೇಟಿಗಳು ಸಾಕಷ್ಟು ಮಹತ್ವಗಳು, ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಹುಟ್ಟಾಕ್ತವೆ ಮತ್ತು ಕುತೂಹಲವನ್ನು ಕೂಡ ಕೆರಳಿಸಿರುವಂತು. ಅದಕ್ಕೆ ಪೂರಕವಾದಂತೆ ಸತೀಶ್ ಜಾರಕಿಹೊಳಿ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಭೇಟಿ ಎಂದೇ ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿದೆ. ಯಾಕೆಂದ್ರೆ ಹಿಂದೆಯೂ ಕೂಡ ಕಳೆದ ಒಂದು ವಾರ 10 ದಿನಗಳ ಹಿಂದೆ ಒಂದು ತಡರಾತ್ರಿಯಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮತ್ತು ಸತೀಶ್ ಜಾರಕಿಹೊಳಿ ಅವರು ಭೇಟಿ ಮಾಡಿದೆ ಅಂತೂ ಒಂದು ಕಾಂಗ್ರೆಸ್ ಮನೆಯಲ್ಲಿ ಸಾಕಷ್ಟು ಒಂದು ಸಂಚಲನವನ್ನು ಕೂಡ ಮೂಡಿಸಿತ್ತು. ಅದಾದ ನಂತರದಲ್ಲಿ ಮುಖ್ಯಮಂತ್ರಿಗಳು ಮತ್ತೆ ಡಿ ಸಿ ಎಂ ಅವರು ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕ ಗೊಂದಲಕ್ಕೆ ತೆರೆ ಹೇಳುವ ಪ್ರಯತ್ನ ಮಾಡಿದ್ರು ಕೂಡ ಅದಾದ ನಂತರದಲ್ಲಿ ಮತ್ತೆ ಭೇಟಿ ಎಂದೇ ಸಾಕಷ್ಟು ಮಹತ್ವಗಳು ಮತ್ತೆ ಪ್ರಶ್ನೆಗಳನ್ನು ಕೂಡ ಹುಟ್ಟು ಹಾಕಿರುವಂಥದ್ದು. ಅವಿನಾಶ್, ಧನ್ಯವಾದ ಸುನಿಲ್.